ನಮ್ಮ ಮಂಗಳೂರಿನ ಏರ್ಪೋರ್ಟನ್ನು ನಾನು ಸುಮಾರು ಬಾರಿ ಹೋಗಿದ್ದೇನೆ ಡ್ರಾಪ್ ಮಾಡಲಿಕ್ಕೆ, ಆದರೆ ಒಳಗೆ ಹೋಗಿರಲಿಲ್ಲ. ದೆಹಲಿ ಏರ್ಪೋರ್ಟನ್ನು ಹೋದಾಗ ನನಗೆ ಹೇಗೆ ಅನಿಸುತ್ತೆ ಅಂದರೆ, ಒಮ್ಮೆಲೆ ಒಂದು ದೊಡ್ಡ ಮಾಲ್ ಒಳಗೆ ಹೋದಾಗ ಆಯಿತು. ನಮಸ್ಕಾರಗಳು ನನ್ನ ಆತ್ಮೀಯ ವೀಕ್ಷಕ ಮಿತ್ರರಿಗೆ, ನಿಮಗೆಲ್ಲರಿಗೂ ನನ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಕಾಶದಲ್ಲಿ ವಿಮಾನ ಹಾರಾಡುತ್ತಿರುವಾಗ ನೋಡುತ್ತಿದ್ದ ನನಗೆ ಮುಂದೊಂದು ದಿನ ಅದೇ ವಿಮಾನದಲ್ಲಿ ನಾನು ಕೂಡ ಹೋಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಮೊದಲ ವಿಮಾನಯಾನದ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನ್ನ ಮೊದಲ ವಿಮಾನ ಪ್ರಯಾಣ ಇದ್ದದ್ದು ನಮ್ಮ ದೇಶದ ರಾಜಧಾನಿಯಾದಂತಹ ದೆಹಲಿಯಿಂದ ಶ್ರೀನಗರಕ್ಕೆ. ಫ್ಲೈಟ್ ಬೆಳಿಗ್ಗೆ 9 ಗಂಟೆಗೆ ಇತ್ತು. ಹಾಗಾಗಿ ನನ್ನ ಪ್ಯಾಕಿಂಗ್ ಎಲ್ಲ ಮುಂಚಿನ ದಿವಸವೇ ರಾತ್ರಿ ಮಾಡಿದ್ದೆ. ಬೆಳಿಗ್ಗೆ ಬೇಗನೆ ಎದ್ದು ಟಿಫಿನನ್ನು ಮುಗಿಸಿಕೊಂಡು ನಾನು ಸೀದಾ ಏರ್ಪೋರ್ಟ್ ಕಡೆ ಹೊರಟೆ. ದಾರಿಯುದ್ದಕ್ಕೂ ಹೋಗುವಾಗ ನನಗೆ ಮೊದಲು ಕಾಣಲಿಕ್ಕೆ ಸಿಕ್ಕಿದ್ದು ದೆಹಲಿಯ ಇಂಡಿಯಾ ಗೇಟ್. ಹಾಗೆಯೇ ಮುಂದೆ ಸಾಗುತ್ತಿದ್ದಂತೆ ಟ್ರಾಫಿಕ್ ಜಾಮು, ದೆಹಲಿಯ ಹೆವಿ ಟ್ರಾಫಿಕ್. ಅದರಲ್ಲಿ ಕೂಡ ನಾವು ಸ್ವಲ್ಪ ಹೊತ್ತು ಟ್ರಾಫಿಕ್ ಜಾಮಿನಲ್ಲಿ ಸಿಕ್ಕಾಕಿಕೊಂಡಿದ್ದೆವು. ಮುಂದೆ ಸಾಗುತ್ತಾ ದೆಹಲಿಯ ಅಗಲವಾದ ರಸ್ತೆಗಳು, ಕಟ್ಟಡಗಳು, ಇದನ್ನೆಲ್ಲ ನೋಡುತ್ತಾ ನಾನು ಏರ್ಪೋರ್ಟನ್ನು ತಲುಪಿದೆ. ನಮ್ಮ ಮಂಗಳೂರಿನ ಏರ್ಪೋರ್ಟನ್ನು ನಾನು ಸುಮಾರು ಬಾರಿ ಹೋಗಿದ್ದೇನೆ ಡ್ರಾಪ್ ಮಾಡಲಿಕ್ಕೆ, ಆದರೆ ಒಳಗೆ ಹೋಗಿರಲಿಲ್ಲ. ದೆಹಲಿ ಏರ್ಪೋರ್ಟನ್ನು ಹೋದಾಗ ನನಗೆ ಹೇಗೆ ಅನಿಸುತ್ತೆ ಅಂದರೆ, ಒಮ್ಮೆಲೆ ಒಂದು ದೊಡ್ಡ ಮಾಲ್ ಒಳಗೆ ಹೋದಾಗ ಆಯಿತು. ಎಲ್ಲಿ ನೋಡಿದರೂ ಶೋರೂಮ್ಗಳು, ವಿವಿಧ ರೀತಿಯ ಬಟ್ಟೆ ಅಂಗಡಿ, ವಿವಿಧ ರೀತಿಯ ಅಂಗಡಿಗಳನ್ನು, ಮತ್ತು ಅದೇ ರೀತಿ ಫುಲ್ಲು ಜನ. ಒಂಥರ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಆ ಲೈಟಿಂಗ್ಸು ಅದನ್ನೆಲ್ಲ ನೋಡಿ ನಾನಂತೂ ಫುಲ್ ಅಲ್ಲಿ ವಿಡಿಯೋ ಫೋಟೋಸ್ ಎಲ್ಲ ತೆಗೆದೆ. ನಮ್ಮದು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಕೂತಿತ್ತು. ಸ್ವಲ್ಪ ಸಮಯ ಆದಮೇಲೆ ಇಂಡಿಗೋದವರ ಬಸ್ ಕೂಡ ಬಂತು. ಆ ಬಸ್ಸಿನಲ್ಲಿ ವಿಮಾನದ ಕಡೆಗೆ ಪ್ರಯಾಣ ಮಾಡುತ್ತಿದ್ದಂತೆ ನಾನು ಮೊದಲ ಬಾರಿಗೆ ವಿಮಾನವನ್ನು ಅಷ್ಟು ಹತ್ತಿರದಿಂದ ನೋಡ್ತಿದ್ದೆ. ತುಂಬ ಸಂತೋಷ ಆಗ್ತಿತ್ತು, ಹಾಗೇನೆ ಒಂದು ಕುತೂಹಲ ಕೂಡ ಆಗ್ತಿತ್ತು. ಯಾಕಂದರೆ ಹತ್ತಿರ ಹೋದಷ್ಟು ವಿಮಾನ ದೊಡ್ಡದಾಗಿ ಕಾಣ್ತಿತ್ತು. ನಂತರ ಬಸ್ಸಿನಿಂದ ಇಳಿದು ಲಗೇಜನ್ನು ಹಿಡಿದುಕೊಂಡು ಫೈನಲಿ ವಿಮಾನದ ಒಳಗೆ ಎಂಟ್ರಿ ಆಗಿಬಿಟ್ಟೆ. ವಿಮಾನದೊಳಗೆ ಹೋಗ್ತಿದ್ದಂತೆ ನನಗನ್ಸಿದ್ದು ಒಂದು ದೊಡ್ಡ ಬಸ್ಸಿನೊಳಗೆ ಹೋದಾಗ ಆಯಿತು. ಫುಲ್ಲು ಸೀಟ್ ಇದೆ. ಮತ್ತು ನಾನು ಪ್ರಥಮ ಬಾರಿಗೆ ವಿಮಾನದಲ್ಲಿ ಹೋಗೋದ್ರಿಂದಾಗಿ ನನ್ನ ಮಾವ ನನಗೋಸ್ಕರ ವಿಂಡೋ ಸೀಟನ್ನು ಬುಕ್ ಮಾಡಿದ್ರು. ಹಾಗಾಗಿ ನನಗೆ ಚಿತ್ರೀಕರಣ ಎಲ್ಲ ಮಾಡಲು ತುಂಬ ಈಸಿ ಆಯಿತು. ಸ್ವಲ್ಪ ಟೈಮ್ ಆದಮೇಲೆ ಏರ್ ಹೋಸ್ಟೆಸ್ ಎಲ್ಲ ಬಂದು ಸೀಟ್ ಬೆಲ್ಟನ್ನೆಲ್ಲ ಹೇಗೆ ಹಾಕ್ಕೊಳ್ಬೇಕು ಅದರ ಬಗ್ಗೆ ಮಾಹಿತಿಯನ್ನೆಲ್ಲ ನೀಡ್ತಾಯಿದ್ರು. ಇದನ್ನೆಲ್ಲ ನಾನು ಫಿಲ್ಮಲ್ಲೆಲ್ಲ ನೋಡ್ತಾ ಇದ್ದೆ, ಟಿ ವಿಯಲ್ಲಿ. ಆದರೆ ಇವತ್ತು ನಾನು ಲೈವ್ ಆಗಿ ನೋಡ್ತಾ ಇದ್ದೇನೆ. ಸೊ ಅದು ಕೂಡ ಒಂದು ಹೊಸ ಅನುಭವ. ಸ್ವಲ್ಪ ಸಮಯದ ನಂತರ ವಿಮಾನ ಪ್ರಯಾಣ ಪ್ರಾರಂಭವಾಯಿತು. ವಿಮಾನ ಒಂದೇ ಸರಿ ವೇಗವಾಗಿ ಆಕಾಶದ ಕಡೆಗೆ ಹೋಯಿತು. ಸೊ ಆವಾಗ ನನಗಂತೂ ಒಂದು ಸರಿ ಹೆದರಿಕಾಯಿತು. ವಿಮಾನ ಮೇಲೆ ಹೋಗುತ್ತಿದ್ದಂತೆ ಎಲ್ಲ ಕೆಳಗೆ ನೋಡ್ತೀನಿ, ಎಲ್ಲ ಕಟ್ಟಡ ಇದೆಲ್ಲ ಸಣ್ಣ ಆಟಿಕೆ ವಸ್ತು ಥರ ಕಾಣ್ತಾ ಉಂಟು. ಮತ್ತು ಇನ್ನು ಮೇಲೆ ಹೀಗೆ ಹೋಗ್ತಾ ಇದ್ದಂತೆ ಹೇಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಈಗ ನಾವು ಗೂಗಲ್ ಮ್ಯಾಪಿನಲ್ಲೆಲ್ಲ ನೋಡ್ತೀವಲ್ಲ ಆ ರೀತಿ ಕಾಣ್ತಾ ಉಂಟು. ಸಣ್ಣದು ಹೀಗೆ ರಸ್ತೆ ಎಲ್ಲ, ಗದ್ದೆ, ಕಟ್ಟಡಗಳು, ಸ್ಟೇಡಿಯಮ್ಮು ಎಲ್ಲ ಆ ರೀತಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಮತ್ತೆ ಮೇಲೆ ಹೋಗ್ತಿದ್ದಂತೆ ಮೋಡಗಳ ನಡುವೆ ನಾವು ಸಂಚಾರ ಪ್ರಾರಂಭವಾಯಿತು. ಆಗ ಇದ್ದಕ್ಕಿದ್ದಂತೆ ಕಾಣುತ್ತಿದ್ದ ಕಟ್ಟಡಗಳೆಲ್ಲ ಒಂದ್ಸರಿ ಮಾಯ ಆಯಿತು. ಎಲ್ಲಿ ನೋಡಿದರೂ ಬಿಳಿ ಮೋಡ. ಆ ಮೋಡದ ಜೊತೆಗೆ ನಮ್ಮ ಪ್ರಯಾಣ ಸಾಗುತ್ತಾ ಒಂದೊಳ್ಳೆ ತೊಟ್ಟಿಲಲ್ಲಿ ತೂಗಿದ ಹಾಗೆ ಆಗ್ತಾ ಇತ್ತು. ಅದು ಮೋಡ ತಾಗುವಾಗ ಹಾಗೆ ಆಗ್ತದಂತೆ. ಎಲ್ಲಿ ನೋಡಿದ್ರು ಬಿಳಿ ಮೋಡ ಮತ್ತು ಆಕಾಶ ಬಿಟ್ಟರೆ ಬೇರೆ ಏನು ಕಾಣ್ತಾ ಇರಲಿಲ್ಲ. ಒಂದು ಬೇರೆ ಲೋಕಕ್ಕೆ ಹೋದಾಗೆ ಭಾಸವಾಗುತ್ತಿತ್ತು. ಹಾಗೆ ಸಾಗುತ್ತಾ ನಾವು ಸುರಕ್ಷಿತವಾಗಿ ಶ್ರೀನಗರ ಏರ್ಪೋರ್ಟಿಗೆ ತಲುಪಿದೆವು. ಶ್ರೀನಗರ ಏರ್ಪೋರ್ಟ್ ಒಂದು ಮಿಲಿಟರಿ ಬೇಸ್ ಆಗಿರೋದ್ರಿಂದ ಅಲ್ಲಿ ವಿಡಿಯೋ ಶೂಟ್ ಮಾಡಲಿಕ್ಕೆ ಅಲೋ ಇಲ್ಲ. ಫ್ಲೈಟ್ ಲ್ಯಾಂಡ್ ಆಗಲಿಕ್ಕೆ ಹೋಗ್ತಿದ್ದಂತೆ ಹೇಗೆ ಕಾಣ್ತಿತ್ತು ಅಂದರೆ, ಪಬ್ಜಿಯಲ್ಲಿ ಬರ್ತಿದ್ದ ಮಿಲಿಟರಿ ಬೇಸ್ ಥರ ಕಾಣ್ತಾ ಇತ್ತು. ಸೊ ಫೈನಲ್ ಆಗಿ ನಾವು ಅಲ್ಲಿ ಸೇಫಾಗಿ ಲ್ಯಾಂಡ್ ಆದ್ವಿ. ನನಗಂತೂ ನನ್ನ ಮೊದಲ ವಿಮಾನ ಪ್ರಯಾಣ ತುಂಬ ಖುಷಿ ಆಯಿತು. ತುಂಬ ಥ್ರಿಲ್ಲಿಂಗ್ ಮತ್ತು ರೋಮಾಂಚಕಾರಿಯಾಗಿತ್ತು. ಯಾರೆಲ್ಲ ವಿಮಾನ ಪ್ರಯಾಣ ಮಾಡಲಿಲ್ಲ, ಒಮ್ಮೆ ಆದರೂ ಪ್ರಯಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಒಂದು ಖುಷಿ ಆಗ್ತದೆ. ಅದನ್ನು ಕೆಲವೊಂದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ, ನಾವಾಗಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ.
ಇದಾಗಿತ್ತು ನನ್ನ ಪ್ರಥಮ ವಿಮಾನಯಾನದ ಅನುಭವ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.